ಕುಮಾರಸ್ವಾಮಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಭೂ ಒತ್ತುವರಿಯ ಸಂಕಷ್ಟ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಗೆ ಪ್ರಾಸಿಕ್ಯೂಷನ್ನ ಸಂಕಷ್ಟ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಎದುರಾಗಿರುವಂತಹ ಮತ್ತೊಂದು ಸಂಕಷ್ಟಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. 2006ರಲ್ಲಿ ಈ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಪ್ರಕರಣ ನಡೆದಿತ್ತು. ಸೊ ಈ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ರಾಜಭವನದ ಕದವನ್ನು ತಟ್ಟಿದ್ದಾರೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಸರ್ಕಾರ ಪ್ರಸ್ತಾವನೆಯನ್ನ ರಾಜ್ಯಪಾಲರ ಮುಂದೆ ಮತ್ತೊಮ್ಮೆ ಇಟ್ಟಿದೆ. ರಾಜ್ಯಪಾಲರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ. 4500 ಪುಟಗಳ ದೋಷಾರೋಪ ಪಟ್ಟಿಯನ್ನ ತರ್ಜುಮೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿ ಇಂಗ್ಲಿಷ್ ಭಾಷೆಗೆ ಅಂತ ಹೇಳಿ ಡೈರೆಕ್ಷನ್ ಅನ್ನ ರಾಜ್ಯಪಾಲರು ಕೊಟ್ಟಿದ್ರು. ಸೊ ಈಗ ಆ ಟ್ರಾನ್ಸ್ಲೇಷನ್ ಜೊತೆಗೆ ನಾವು ರೆಡಿ ಇದ್ದೀವಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮತ್ತೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಪ್ರಕರಣದ ಕ್ವಿಕ್ ಹಿನ್ನೆಲೆ ನೋಡೋದಾದ್ರೆ 2006ರಲ್ಲಿ ಟೆಂಡರ್ನಲ್ಲೇ ಭಾಗಿಯಾಗದಂತಹ ವ್ಯಕ್ತಿಗಳಿಗೆ ಟೆಂಡರ್ ಅನ್ನ 550 ಎಕರೆಗೆ ಸಂಬಂಧಪಟ್ಟಂತೆ ಕೊಟ್ಟರು ಕುಮಾರಸ್ವಾಮಿ ಅವರು ಅನ್ನೋದು ಅವ್ರ ಮೇಲಿರುವಂತಹ ಆರೋಪ. ಅಕ್ರಮಕ್ಕೆ ಇವರು ಸಹಕರಿಸಿದ್ರು ಅಂತ. ಸೊ ಇದರಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು, ಮತ್ತೆ ಅವರನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು. ಹೀಗಾಗಿ ಅನುಮತಿ ಬೇಕು ಅಂತ ಕೇಳಿದ್ದಾರೆ. ಈಗ ರಾಜ್ಯಪಾಲರ ಮುಂದೆ ಒಂದು 3 ಆಯ್ಕೆ ಇರುತ್ತೆ. ಒಂದು, ಅನುಮತಿಗೆ ಎಸ್ ಅನ್ನೋದು ಅಥವಾ ತಿರಸ್ಕರಿಸೋದು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ 3 ಆಯ್ಕೆಗಳು ರಾಜ್ಯಪಾಲರ ಮುಂದಿದೆ. ಯಾವ ಆಯ್ಕೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ರಾಜ್ಯಪಾಲರು ಮತ್ತು ಯಾಕಾಗಿ? ಹಾಗೆ ಮೇಲಿಂದ ಮೇಲೆ ಕಾನೂನಿನ ಸಂಕಷ್ಟಗಳು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಈಗ ಇದು ಕೂಡ ಒಂದು ಆಡ್ ಆನ್ ಆಗ್ತಾ ಇದೆ. ಪೊಲಿಟಿಕಲಿ ಪ್ರೆಷರ್ ಬಿಲ್ಡ್ ಮಾಡುವಂತಹ ಪ್ರಯತ್ನ ಕೂಡ ಅಂತ ಅನ್ಬೋದಾ ಇದನ್ನ? ಖಂಡಿತವಾಗಿ ಮಮತಾ, ನಿನ್ನೆ ಅಷ್ಟೇ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಉಂಟಾಗಿರುವಂತದ್ದು. ಈಗ ಲೋಯರ್ ಕೋರ್ಟ್ ಅಲ್ಲಿ ಟ್ರಯಲ್ ಕೂಡ ಪ್ರಾರಂಭ ಮಾಡ್ತಾರೆ ಅಥವಾ ರೀಇನ್ವೆಸ್ಟಿಗೇಷನ್ ಗೆ ಆರ್ಡರ್ ಕೂಡ ಮಾಡುವಂತ ಅನಿವಾರ್ಯತೆಗಳು ಕೂಡ ಎದುರಾಗುವಂತ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಅದರ ಜೊತೆಗೆ ಈ ಸಾಯಿ ಮಿನರಲ್ಸ್ ಏನಿತ್ತು, ಸಾಯಿ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರ ಭವನಕ್ಕೆ ದೋಷಾರೋಪ ಪಟ್ಟಿ ತಲುಪಿರೋದು. ದೋಷಾರೋಪ ಪಟ್ಟಿ ತಲುಪಿ ಅದಾದ ಬಳಿಕ ಅದನ್ನ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಕೊಡಿ, ಅಂದ್ರೆ ಕೆಳಹಂತದ ನ್ಯಾಯಾಲಯಕ್ಕೆ ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರ ಬಳಿಯಲ್ಲಿ ಕೇಳ್ಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆ ಕಳಿಸಿದಂತ ದೋಷಾರೋಪ ಪಟ್ಟಿ ಏನಿತ್ತು, ದೋಷಾರೋಪ ಪಟ್ಟಿಯನ್ನ ಸರಿಸುಮಾರು 3 ವರ್ಷಗಳ ಕಾಲ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೇನೆ ರಾಜಭವನ ಇಟ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಮೂಢ ಹಗರಣ ಯಾವಾಗ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿಚಾರ ಮುನ್ನೆಲೆಗೆ ತಂದು ವಿಪಕ್ಷಗಳು ರಾಜಭವನ ಮತ್ತು ರಾಜ್ಯಪಾಲರ ಮೇಲೆ ಹರಿಹಾಯ್ದಿದ್ರು. ಆ ಹಿನ್ನೆಲೆಯಲ್ಲಿ ಅದನ್ನ ಸಂಪೂರ್ಣವಾಗಿ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಕೊಡಬೇಕು ಅಂತ ಹೇಳಿ ಎಸ್ಐಟಿಗೆ ಸೂಚನೆ ಕೊಟ್ಟದಂತ ರಾಜ್ಯಪಾಲರು ಈಗ ಏನು ದೋಷಾರೋಪ ಪಟ್ಟಿ ತರ್ಜುಮೆ ಆದಂತ ದೋಷಾರೋಪ ಪಟ್ಟಿ ಏನಿದೆ ಅದು ರಾಜಭವನಕ್ಕೆ 1 ವಾರದ ಹಿಂದೆ ಅಷ್ಟೇ ತಲುಪಿರುವಂತದ್ದು. ಈಗ ರಾಜ್ಯಪಾಲರು ಅದನ್ನ ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಅದರ ಬಗ್ಗೆ ಏನು ಮನವಿಯನ್ನ ಪುರಸ್ಕಾರ ಮಾಡಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶನ ಕೊಡ್ತಾರ ಅಥವಾ ಏನು ಅದನ್ನ ತಿರಸ್ಕಾರ ಮಾಡ್ತಾರ ಅಥವಾ ತಟಸ್ಥವಾಗಿರುವಂತ ಪ್ರಯತ್ನಗಳನ್ನ ಮಾಡ್ತಾರೆ, ಇದೆಲ್ಲಾನು ಕೂಡ ನೋಡ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಎಸ್ಐಟಿ ತಮ್ಮ ಕಾನೂನು ಹೋರಾಟ ಏನಿದೆ ಕಾನೂನು ಹೋರಾಟವನ್ನ ಮುಂದುವರಿಸಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.